ಬೇಕಿತ್ತೇನ್ರಿ ನಿಮ್ಗಿದು? ಒಂದಲ್ಲ ಎರಡಲ್ಲ 31 ಡಿಸ್ಟ್ರಿಕ್ಟ್ ಅಲ್ಲಿ ಕೂಡ FIR ಆಗ್ತೈತೆ. ತಗೋ ಒಂದು ಕಂಪ್ಲೇಂಟ್ ಕಾಪಿ. ಹೊಡಿಬೇಕು ಆತರ ಮಾಡ್ಲಿಲ್ಲ ಅಂದ್ರೆ ಇವತ್ತು ರಾಜ್ಕುಮಾರ್ ಅಭಿಮಾನಿಗಳು ಬಿಡೋಲ್ಲ. 1970 ಒಬ್ಬ ನಟನೆಗೆ ಮೊಟ್ಟ ಮೊದಲನೆಯ ಬಾರಿಗೆ ಇಂಡಿಯಾದಲ್ಲಿ ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿತ್ತು. ಅದು ಬೇರೆ ಯಾರಿಗೂ ಅಲ್ಲ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ಗೆ. ಇವ್ರ ಯೋಗ್ಯತೆ ಬಗ್ಗೆ ಮಾತಾಡಕ್ ಬಂದಿರೋನು ಇವನು ಯೋಗ ಬಗ್ಗೆ ಬಿಚ್ಚೋಣ, ಇವನ್ ಯೋಗ್ಯತೆ ಬಗ್ಗೆ ಬಿಚ್ಚೋಣ. ಇವನ್ ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ಹಳೆ ವಿಡಿಯೋಗಳು ನೋಡ್ರಿ. ಹಳೆ ವಿಡಿಯೋಲಿ ಹೇಳ್ತಾನೆ ಇವನು ಶ್ರೀರಾಮಚಂದ್ರ ದೇವ್ರೇ ಅಲ್ವಂತೆ, ಶ್ರೀರಾಮಚಂದ್ರ ನಾನ್ ವೆಜ್ ತಿಂತಾ ಇದ್ರಂತೆ. ಇನ್ಫ್ಯಾಕ್ಟ್ ಇವನ್ ರಾವಣ ಪೂಜೆ ಮಾಡ್ತಾನಂತೆ. ಹೇಳಬೇಕಾದ್ರೆ ಶ್ರೀರಾಮ ದೇವರೇ ಅಲ್ಲ, ರಾಮ ಕೂಡ ಒಬ್ಬ ಮಾಂಸಾಹಾರಿ. ರಾಮನಿಗೆ ಜಿಂಕೆಯ ಮಾಂಸ ಅಂದ್ರೆ ಭಾರಿ ಇಷ್ಟ. ಐ ಆಮ್ ಬಿಗ್ ಫಾಲೋವರ್ ಆಫ್ ರಾವಣ. ಭೂಮಿ ಮೇಲೆ ಭಾರ ಆಗಿ ಬದುಕ್ತಾ ಇರೋ ನೀನು ನಮ್ ರಾಜಣ್ಣ ಬಗ್ಗೆ, ನಮ್ಮ ಅಪ್ಪು ಬಾಸ್ ಬಗ್ಗೆ, ನಮ್ ರಾಘಣ್ಣ ಬಗ್ಗೆ, ನಮ್ ಶಿವಣ್ಣ ಬಗ್ಗೆ ಮಾತಾಡ್ತೀಯ ನೀನು? ಬೇಡ, ಇವತ್ತೇ ಲಾಸ್ಟ್. ನಿಜ ಹೇಳ್ತಾ ಇದೀವಿ, ಇವತ್ತೇ ಲಾಸ್ಟ್. ಇನ್ಮೇಲೆ ಮಾತಾಡ್ಬೇಕು ಅಂದ್ರೆ ಭಯ ಬರಬೇಕು. ಭಯ ಬರೋ ಥರನೇ ಮಾಡ್ತೀವಿ. ನಾವೇನು ಅವ್ರ ತರ ಹೊಡೆದಾಡ್ಕೊಳಲ್ಲ, ನಾವು ಹೊಡಿತೀವಿ ಅಂತ ವಾರ್ನಿಂಗ್ ಕೊಡ್ತಾ ಇಲ್ಲ. ನಮ್ಮ ವಿಷಯಕ್ಕೆ ಬಂದ್ರೆ ನಮ್ಗೆ ಏನ್ ಮಾಡ್ಬೇಕು ನಮ್ಗೆ ಚೆನ್ನಾಗಿ ಗೊತ್ತು, ನಾವು ಮಾಡೇ ಮಾಡ್ತೀವಿ. ಸ್ಟಾರು ವಾರು ಯಾಕೆ, ನಾವು ಒಂದೇ ಇಲ್ಲಿ ಅಂತ ನಮ್ಮ ಅಪ್ಪು ಬಾಸ್ ಹೇಳ್ಕೊಟ್ಟವ್ರೆ. ನಾವು ಅದೇ ಮಾದರಿಯಲ್ಲಿ ನಡಿಬೇಕು ಅಂತ ನಾವು ಫಿಕ್ಸ್ ಆಗಿದ್ದೀವಿ. ಆ್ಯಂಡ್ ಪ್ಲಾನ್ ಇರೋದೇನಂದ್ರೆ 31 ಡಿಸ್ಟ್ರಿಕ್ಟ್ ಅಲ್ಲಿ ಕೂಡ FIR ಮಾಡ್ತಾರಂತೆ. ಸೊ ಕೇಳಿಸ್ಕೊಂಬನ್ನಿ ಮಾತುಗಳನ್ನ. ಪ್ರತಿಯೊಂದು 31 ಜಿಲ್ಲೆಯಲ್ಲೂ ಒಂದು FIR ಹಾಕ್ಸಿದ್ದವರೆ. ಬೆಂಗಳೂರು 29 ವಿಧಾನಸಭಾ ಕ್ಷೇತ್ರದಲ್ಲೂ FIR ಮಾಡಿಸ್ತಾ ಇದೀವಿ. ಅವ್ನು ಕೋರ್ಟ್ ಕಲಿಬೇಕು. ಸೊ ಈ ಮನುಷ್ಯ ನಾನು ಎಲ್ಲದಕ್ಕೂ ರೆಡಿ ಅಂತ ಇದ್ನಲ್ಲ. ಸೊ ಇವಾಗ ಅದೇನ್ ಮಾಡ್ತಾನೋ ಕಾದ್ ನೋಡೋಣ. ಬಟ್ ಅವನು ಮಾಡೋರ್ಗು ಸುಮ್ಮನೆ ಇರೋರಂತೂ ನಾವಲ್ಲ. ಯಾಕಪ್ಪ ಸುಮ್ಮನೆ ಇರಬಾರ್ದು ಅಂದ್ರೆ, ಈ ಮನುಷ್ಯ ಬಂದ್ಬಿಟ್ಟು ಹಿಂಗ್ ಸಿಕ್ಕಿದ್ರೆ ಹಂಗೆ ಬೇಕಾ ಬಿಟ್ಟಿಯಾಗಿ ಮಾತಾಡೋನೆ. ಆ ರಾಜ್ಕುಮಾರ್ ಅವರು ಅಯೋಗ್ಯರಂತೆ. ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಅದೇನೇನ್ ಸಾಧಿಸೋರೆ, ಅದೇನೇನ್ ಮಾಡೋರೆ, ಇದೇನು ಇವತ್ತೇನು ಮುಚ್ಚು ಮರಿ ಅಲ್ಲ, ಅದೇನು ಸೀಕ್ರೆಟ್ ಅಲ್ಲ. ನೀವು ಪ್ರತಿಯೊಬ್ಬರ ಹತ್ರನೂ ಇಂಟರ್ನೆಟ್ ಇರೋದೆ. ಪ್ರತಿಯೊಬ್ರು ಇಂಟರ್ನೆಟ್ ಓಪನ್ ಮಾಡಿ ಸರ್ಚ್ ಮಾಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಯೂನಿಕ್ ರೆಕಾರ್ಡ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಅನ್ಬ್ರೋಕನ್ ರೆಕಾರ್ಡ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ, ವಾಟ್ ಈಸ್ ಈ ಅಚೀವ್ಡ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಸೀದಾ ಅವ್ರ ಹೆಸರೇ ಸರ್ಚ್ ಮಾಡಿ, ನಿಮ್ಗೆ ಅವ್ರ ಬಗ್ಗೆ ಒಂದು ಬಯೋ ಡೇಟಾನೇ ಬರುತ್ತೆ. ಸೊ ಇಷ್ಟೆಲ್ಲ ಅವೈಲೇಬಲ್ ಇದ್ದಾಗ ಒಬ್ಬ ಮನುಷ್ಯನ ನಾವು ಅಯೋಗ್ಯರು ಅಂತ ಮಾತಾಡೋದಕ್ಕಿಂತ ಮುಂಚೆ ನಾವು ಎಷ್ಟು ಓದಿದ್ದೀವಿ, ನಾವೆಷ್ಟು ತಿಳ್ಕೊಂಡಿದ್ದೀವಿ, ನಾವೆಷ್ಟು ಸಹಾಯ ಮಾಡಿದ್ದೀವಿ, ಸಹಾಯ ಮಾಡೋ ಗುಣ ಎಲ್ಲೋ ಓಕೆ, ನಾವೇನು ಕಿತ್ತು ದಬಾಕಿದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅದನ್ನ ಯೋಚನೆ ಮಾಡಿದ್ಮೇಲೆ ಇವ್ರ ಜೊತೆ ಕಂಪೇರ್ ಮಾಡ್ಕೊಬೇಕು. ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡ್ಮೇಲೆ ಅವ್ರಿಗಿಂತ ಬೆಟರ್ ಆಗಿ ನಾವು ಅನಿಸಿದಾಗ ಈ ಥರ ಕ್ಯಾಮ್ರಾಗಳ ಮುಂದೆ ಬಂದ್ಬಿಟ್ಟು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬೇಕು. ಕರೆಕ್ಟ್ ಅಲ್ವಾ? ಸೊ ನನ್ನ ಪ್ರಕಾರ ಇವಾಗ ಪ್ರೆಸೆಂಟ್ ಯಾರ ಲೆಜೆಂಡರಿ ಆಕ್ಟರ್ಸ್ ಇದ್ದಾರೆ, ವಿಷ್ಣುದಾದ ಆದ್ರೂ ಇರಲಿ, ನಮ್ಮ ರಾಜಣ್ಣ ಆದ್ರೂ ಇರಲಿ, ಇಲ್ಲ ಅಂಬರೀಶ್ ಸರ್ ಆದ್ರೂ ಇರಲಿ, ಏನಾದ್ರೂ ಹೆಸರು ಮಿಸ್ ಮಾಡಿದೆ ದಯವಿಟ್ಟು ಕ್ಷಮಿಸಿ. ನನ್ನ ಪ್ರಕಾರ ನಾನು ಅವ್ರಿಗಿಂತ ಏನು ಜಾಸ್ತಿ ಏನು ಸಾಧಿಸಿಲ್ಲ. ಸೊ ಅವ್ರ ಬಗ್ಗೆ ನಾನು ಯಾವತ್ತೂ ವಿಡಿಯೋ ಮಾಡೋದು ಇಲ್ಲ, ನಾನು ಮಾಡೋಕೆ ಹೋಗೋದು ಇಲ್ಲ. ಅವ್ರಂತಲ್ಲ, ನಾನು ಯಾವ ನಟರ ಬಗ್ಗೆನೂ ಕೆಟ್ಟದಾಗ ಮಾತಾಡೋಕೆ ಹೋಗಲ್ಲ. ಬಿಕಾಸ್ ನಮ್ಮ ಅಪ್ಪ ಅವರು ನಮ್ಗೆ ಅದು ಹೇಳ್ಕೊಟ್ಟಿಲ್ಲ. ಬಟ್ ಒಂದಂತೂ ಹೇಳ್ಕೊಟ್ಟವ್ರೆ, ನಮ್ಮ ವಿಷಯಕ್ಕೆ ಬಂದರೆ ಯಾರನ್ನು ಬಿಡೋದು ಬೇಡ. ಮಹಾಭಾರತದಲ್ಲೇ ಬರ್ದೈತೆ, ಪ್ರಪಂಚ ಕೆಟ್ಟದಿರೋದು ಬಂದ್ಬಿಟ್ಟು ಕೆಟ್ಟವರಿಂದ ಅಲ್ಲ, ಒಳ್ಳೆತನ ಗೊತ್ತಿದ್ದು, ಒಳ್ಳೆತನ ಅರಿವಿದ್ದು, ಒಳ್ಳೆಯವರಾಗಿದ್ದು ಕೂಡ ಭಯದಿಂದ ಒಳ್ಳೆತನ ತೋರಿಸದೇ ಇರೋರಿಂದನೇ ಇವತ್ತು ಪ್ರಪಂಚ ಕೆಟ್ಟದಾಗಿರೋದು. ಆ ತಪ್ಪು ನಾವು ಮಾಡೋದು ಬೇಡ. ಶ್ರೀಕೃಷ್ಣ ಪರಮಾತ್ಮ ಹೇಳಿರೋ ಮಾತು ನಾವು ನಮ್ಮನ ಅವ್ರ ಥರ ನಡ್ಕೊಂಡು ಹೋಗೋಣ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಈ ಮನುಷ್ಯ ಒಂದು ವಿಡಿಯೋ ಅಲ್ಲಿ ನಮ್ಮ ಶ್ರೀರಾಮಚಂದ್ರ, ನಮ್ಮ ರಾಮನ್ ಬಗ್ಗೆ ನೋಡಿ. ಈ ವಿಡಿಯೋನ ಪ್ರತಿಯೊಬ್ಬರು ಹಿಂದೂಗಳೇ ನೋಡ್ತಾರೆ, ನಾನು ಹೇಳ್ತಾ ಇಲ್ಲ. ಆ್ಯಂಡ್ ಐ ರಿಯಲಿ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಿಸ್ ರಿಲಿಜಿಯಸ್ ಮ್ಯಾಟರ್. ಬಟ್ ಇದನ್ನ ನಾನು ಹೇಳಲೇಬೇಕು ಅಂತ ಅನಿಸ್ತದೆ. ಬಿಕಾಸ್ ನಮ್ಮ ಧರ್ಮ, ನಾನು ನಂಬಿರೋದು ಬಂದು ಹಿಂದೂ ಧರ್ಮ. ಸೊ ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವ್ರ ಬಗ್ಗೆ ಯಾರಾದರೂ ಮಾತಾಡಿದಾಗ ಆಬ್ವಿಯಸ್ಲಿ ನಮ್ಗೆ ಹರ್ಟ್ ಆಗುತ್ತೆ. ಆ್ಯಕ್ಚುಲಿ ಹರ್ಟ್ಗಿಂತ ತುಂಬ ಕೋಪ ಬರುತ್ತೆ. ಬಾಯಿಗೆ ಬರ್ತಾರೋ ಮಾತುಗಳೇನಾದರೂ ಬಂದಿದೆ ವಿಡಿಯೋಲಿ ಅಂದರೆ ತುಂಬ ಸೆನ್ಸರ್ ಆಗುತ್ತೆ. ಅದರಿಂದ ನಾನು ಮಾತಾಡ್ತಾ ಇಲ್ಲ. ಬಿಕಾಸ್ ನಮ್ಮ ವಿಡಿಯೋ ಇವತ್ತಿನ ದಿವಸ ಚಿಕ್ಕ ಮಕ್ಕಳು ನೋಡ್ತಾ ಇರ್ಬೋದು. ಸೊ ಯಾಕೆ ಬೇಕು ನಮ್ಮಿಂದ ಇನ್ನೊಬ್ರು ಹಾಳಾಗೋದು ಬೇಡ. ಬಟ್ ಈ ಚಿಕ್ಕ ಮಕ್ಕಳು ನೋಡ್ತಾ ಇದ್ದಾರಲ್ಲ, ಅವ್ರಿಗೋಸ್ಕರ ನಾನು ಇದು ಕೂಡ ಹೇಳ್ತಾ ಇರೋದು. ನಾಳೆ ದಿವಸ ನಮ್ಮ ದೇವ್ರ ಬಗ್ಗೆ ನಾವು ಓಪನ್ ಹೋಗ್ಬಿಟ್ಟು ಏನಾದರೂ ಮಾತಾಡ್ತೀವಿ, ಏನು ಮಾತಾಡಿದ್ರು ಬಿಟ್ಬಿಡ್ತಾರೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ದೇವ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ, ಅದು ತುಂಬ ದೊಡ್ಡ ತಪ್ಪು. ಯಾವುದೇ ದೇವ್ರ ಬಗ್ಗೆ, ಯಾವುದೇ ಧರ್ಮದ ದೇವ್ರ ಬಗ್ಗೆ ಚಿಕ್ಕದಾಗಿ ಮಾತಾಡೋಕೆ ಹೋಗ್ಬೇಡಿ. ಬಿಕಾಸ್ ಅವ್ರವ್ರು ನಂಬಿರ್ತಾರೆ. ಇಟ್ ಈಸ್ ಅ ವೆರಿ ಸೆನ್ಸಿಟಿವ್ ಇಶ್ಯೂ. ಬಗ್ಗಿಸ್ಕೊಂಡು ಬಗ್ನಿ ಗೂಟಾನೇ ಕೊಟ್ಬಿಡ್ತಾರೆ. ಸೊ ಬೇಡ, ಆ ವಿಷಯಕ್ಕೆಲ್ಲ ಹೋಗಕ್ಕೆ ಹೋಗ್ಬೇಡ್ರಿ. ಇವನು ರಾಘಣ್ಣ ಕುಡ್ಕೊಂಬಂದ್ಬಿಟ್ಟು ರಾಜಣ್ಣ ನೋಡಿತಾ ಇದ್ರು, ಅದಕ್ಕೆ ಕೈಕಾಲು ಬಿದ್ದೋಯ್ತು ಅಂತ ಹೇಳದ್ನಲ್ಲ. ಇವತ್ತು ಪ್ರತಿಯೊಂದು ಅಕ್ಯೂಸೇಷನ್ಗೆ ನಾನು ಪಿನ್ ಟು ಪಿನ್ ಮಾತಾಡ್ತೀನಿ. ಲಾಸ್ಟ್ ಟೈಮ್ ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ. ಇವತ್ತು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಪೂರ್ತಿ ನೋಡಿ ವಿಡಿಯೋನ. ರಾಘಣ್ಣ ಕುಡ್ಕೊಂಬಂದ್ಬಿಟ್ಟು ರಾಜಣ್ಣ ನೋಡಿಯೋರ ಲೇ. ಫಸ್ಟ್ ಆಫ್ ಆಲ್ ರಾಘಣ್ಣ ಡೈಲಿ ರೂಟೀನ್ ಗೊತ್ತೇನಾ ನಿಂಗೆ? 3-4 ಗಂಟೆಗೆ ಎದ್ಬಿಟ್ಟು ದೇವ್ರ ಪೂಜೆ ಮಾಡ್ಬಿಟ್ಟು, ಆರಾಧನೆ ಮಾಡ್ಬಿಟ್ಟು, ಟಿಫನ್ ಮಾಡ್ಕೊಂಡು ಆಮೇಲೆ ಮತ್ತೆ ಅವ್ರ ಮಧ್ಯಾಹ್ನ ಪೂಜೆ ಮಾಡ್ತಾರೆ ಕಣೋ. ಫಸ್ಟ್ ತಿಳ್ಕೊ ಅವ್ರು ಏನು ಎಂತ ಮನುಷ್ಯ ಅಂತ. ಅವ್ರು ಎಣ್ಣೆನೇ ಹೊಡೆಯಲ್ಲ. ಫಸ್ಟ್ ಆಫ್ ಆಲ್ ಎಣ್ಣೆ ಹೊಡೆದ್ಬಿಟ್ಟು ರಾಜನ ನೋಡಿದ್ಬಿಟ್ರಂತೆ.
ಏಯ್, ಫಸ್ಟ್ ಆಫ್ ಆಲು ನೀನು ಎಣ್ಣೆ ಹೊಡೆದು ವೀಡಿಯೋ ಮಾಡ್ತಾ ಇದೀಯ. ಕುಡುಕರಿಗೆ ಹಂಗೆ ಅನ್ಸುತ್ತೇನೋ ಎಲ್ಲರೂ ಕುಡಿತಾರೆ ಅಂತ. ಕುಡಿಯೋದು ಎಲ್ಲರೂ ಕುಡಿಯಲ್ಲ ಗುರು. ಕುಡಿಯೋದು ತಪ್ಪು ಅಂತ ನಾನು ಹೇಳಕ್ ಬರ್ತಾ ಇಲ್ಲ. ಕುಡಿಯೋದು ಎಲ್ಲರೂ ಕುಡಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀನೊಬ್ಬ ಕುಡಿತಾ ಇದೆ ಅಂತ ಹೇಳ್ಬಿಟ್ಟು ಪ್ರಪಂಚದಲ್ಲಿ ಎಲ್ಲರೂ ಕುಡಿತಾರೆ, ನೀನೊಬ್ಬ ಕುಡಿದ್ಬಿಟ್ಟು ನೀವು ಅಪ್ಪ ಅಮ್ಮ ನುಡಿತೆ ಅಂತ ಹೇಳ್ಬಿಟ್ಟು ಪ್ರಪಂಚದಲ್ಲಿ ಎಲ್ಲರೂ ಕುಡಿದ್ಬಿಟ್ಟು ಅವ್ರ ಅಪ್ಪ ಅಮ್ಮ ನುಡಿತಾರೆ ಅನ್ಕೊಳೋದು ತಪ್ಪು. ಕರೆಕ್ಟ್ ಅಲ್ವಾ? ನೀನ್ ಎಂಥವನು, ಎಲ್ಲರೂ ಅಂಥವ್ರಲ್ಲ. ಅಂಡ್ ಇನ್ನೊಬ್ರು ನಿನ್ನ ಕೈ ಹಿಂಗೆ ತೋರಿಸ್ತಾ ಇದೆಯಾ ಅಂದರೆ ಈ ಥರ 3 ಬೆರಳು ನಮಗೆ ತೋರಿಸ್ತೈತೆ. ಅದೇ ನಿನ್ಗೆ ಇವಾಗ ಆಗ್ತಾ ಇರೋದು. ಶಿವಣ್ಣ ಏನೋ ಒಂದು ಕೆಟ್ಟ ಮಾತು ಯೂಸ್ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಕೊಂಗ ಆಮೇಲೆ ಕಮಲ್ ಹಾಸನ್ ಇನ್ಸಿಡೆಂಟ್ ಎಲ್ಲ ತೆಗ್ದಲ್ಲ. ಶಿವನಾಗ ಏನಾದ್ರು ಕನ್ಸು ಬಂದಿತ್ತ ಆ ಸ್ಟೇಜ್ ಹತ್ತೋದಕ್ಕಿಂತ ಮುಂಚೆ ಈ ಥರ ಅವೆಲ್ಲ ಆಗ್ತವೆ ಅಂತ? ಆ ಥರ ಆಗಿದ ತಕ್ಷಣ ಸ್ಟೇಜಲ್ಲೇ ಮೈಕ್ ಇಸ್ಕೊಂಡ್ಬಿಟ್ಟು ಕೆಟ್ಟದಾಗ ಬೈದ್ ಬಿಡ್ಬೇಕಾ? ಅಲ್ಲ ಹಾಕೊಂಡ್ರು. ಪ್ರೊಫೆಷನಲಿಸಮ್ ಅಂತ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಇಸ್ ಅ ಸೀನಿಯರ್ ಆಕ್ಟರ್. ಹೆಂಗಂದ್ರೆ ಹಂಗೆ ಬೇಕಾಬಿಟ್ಟಿಯಾಗಿ ಮೈಕ್ ಇಸ್ಕೊಂಡು ಬೈದ್ ಬಿಡಕ್ ಆಗಲ್ಲ. ಆಮೇಲೆ ಅದೇನೋ ಕೆಟ್ಟ ಮಾತು ಯೂಸ್ ಮಾಡಿದ್ರಂತೆ ಯಾವುದೋ ಒಂದು ಇದರಲ್ಲಿ, ಅದನ್ನ ಇವನು ಕೇಳಿಸ್ಕೊಂಡಿದ್ನಂತೆ. ಅದರಿಂದ ಇವನು ಶಿವಣ್ಣನ ಕೇರ ಮಾಡಲ್ಲ, ನಾನು ತಲೆ ಕೆಡ್ಸ್ಕೊಂಡು ಇದೆಲ್ಲ ಹೇಳ್ತಾವನೆ. ಫಸ್ಟ್ ಆಫ್ ಆಲ್ ನೀನು ತಲೆ ಕೆಡ್ಸ್ಕೊಂತಾ ಇರಲಿಲ್ಲ ಅಂದಿದ್ರೆ ನೀನು ಮಾತೇ ಹೇಳ್ತಾ ಇರಲಿಲ್ಲ. ನೀನು ನಿಜ ತಲೆ ಕೆಡ್ಸ್ಕೊಳಲ್ಲ ತಾನೆ? ನೋಡೋಣ ಬಿಡು, ನೀನು ತಲೆ ಕೆಡ್ಸ್ಕೊಂತೀಯೋ ಇಲ್ವೋ ಶಿವಣ್ಣ ಬಗ್ಗೆ ಬಂದಾಗ ನೋಡೋಣ ಬಿಡು. ಆಲ್ರೆಡಿ ಬಂದಿದೆಯಲ್ಲ ಇವಾಗ ಆಗುತ್ತೆ. ನೀನು ತಲೆ ಕೆಡ್ಸ್ಕೊಂತೀಯೋ ಇಲ್ಲ ಏನು ಕೆಡ್ಸ್ಕೊಂತೀಯೋ ಕೆಡ್ಸ್ಕೊ, ನಮಗೆ ಸಂಬಂಧ ಇಲ್ದಿರೋ ವಿಷಯ. ನೀನೇನೇನು ಮಾತಾಡಿದ್ಯೋ ಪ್ರತಿಯೊಂದು ಪಿನ್ ಟು ಪಿನ್ ಮಾತಾಡೋದು. ಇವತ್ತು ಮ್ಯಾಟ್ರ್ ಕ್ಲೋಸ್ ಮಾಡಬೇಕು ಅಂತ ಅನಿಸ್ತೈತೆ. ಮ್ಯಾಟ್ರ್ ಕ್ಲೋಸ್ ಇವತ್ತಿಗೆ. ಮತ್ತೆ ಬಂದಿದೆಯಾ ಅಂದರೆ ಮತ್ತೆ ಮಾಡ್ತೀವಿ. ಆವಾಗವರೆಗೂ ನಮಗೂ ನಿಮಗೆ ಏನು ಟಚ್ ಇರಲ್ಲ. ಟಚ್ ಇರೋದು ಬೇಡ. ನಿನ್ನಂಥವ್ರ ಜೊತೆ ನಾನು ಟಚ್ ಇಟ್ಕೊಳಕ್ಕೂ ನಂಗೆ ಇಷ್ಟ ಇಲ್ಲ. ಬಿಕಾಸ್ ನಮ್ಮದೇ ಸಾಕು, ನಮ್ಮದೇ ಬೇಕು. ನಮ್ಮದೇ ಸಾಕು, ನಮ್ಮದೇ ಬೇಕು. ಕಾಯಕವೇ ಕೈಲಾಸ. ಅರ್ಥ ಆಯ್ತಾ? ನಮ್ಮ ದೊಡ್ಡ ಮನೆ ಆಯಿತು, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಯಿತು. ಇಷ್ಟೇ ಸಾಕು. ನಿಮ್ಮಂಥ ಕಿಡಿಗೇಡಿಗಳು, ನಿಮ್ಮಂಥ ಕುಡುಕರಿಗೆ ನಾವು ತಲೆ ಕೆಡ್ಸ್ಕೊಂಡಾರಲ್ಲ. ಚರಿತ್ರೆಯಲ್ಲೇ ನಾವು ತಲೆ ಕೆಡ್ಸ್ಕೊಂಡಿಲ್ಲ, ಕೆಡ್ಸ್ಕೊಳೋದು ಇಲ್ಲ. ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಬಿಕಾಸ್ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ದೊಡ್ಡ ಮನೆ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅಂತ. ಇದೊಂದು ವಾರ್ನಿಂಗ್ ಥರ ಆದರೂ ತೊಗೊತಾರೋ ಇಲ್ಲ ಯಾವ ಥರ ಆದರೂ ತೊಗೊಳ್ಳಿ. ಬಟ್ ನನ್ನ ಪ್ರಕಾರ ನನಗೆ ಕೇಳಿದ್ರೆ ಇಟ್ ಈಸ್ ಅ ಸ್ವೀಟ್ ವಾರ್ನಿಂಗ್. ಬಿಕಾಸ್ ನೋಡಿ, ಯಾವ ಹೀರೋ ಬಗ್ಗೆನೂ ಕೆಟ್ಟದಾಗ ಮಾತಾಡಬಾರ್ದು. ನಾಟ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್, ನಾಟ್ ಓನ್ಲಿ ಪುನೀತ್ ರಾಜ್ಕುಮಾರ್ ಸರ್, ನಾಟ್ ಓನ್ಲಿ ಶಿವಣ್ಣ ಸರ್, ನಾಟ್ ಓನ್ಲಿ ರಾಘಣ್ಣ ಸರ್. ದೊಡ್ಡ ಮನೆ ಮಾತ್ರನೇ ಅಲ್ಲ, ಇಡೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರತಿಯೊಬ್ಬ ಆ್ಯಕ್ಟರ್ ಕೂಡ ನಮ್ಮ ಕನ್ನಡಿಗರ ಆಸ್ತಿನೇ. ಎಸ್, ಇದು ಮನಸ್ಸು ಬಿಚ್ಚು ಮಾತಾಡ್ತಾ ಇದ್ದೀನಿ ಇವತ್ತು. ಪ್ರತಿಯೊಬ್ಬ ಕನ್ನಡ ಆರ್ಟಿಸ್ಟ್, ಎಸ್, ನಾಟ್ ಓನ್ಲಿ ಹೀರೋಸ್, ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ನಮ್ಮ ಕನ್ನಡಿಗರ ಆಸ್ತಿನೇ. ನಮ್ಮ ಕನ್ನಡ ಪರ ನಾವು ನಿಲ್ಲಬೇಕು, ನಮ್ಮ ಕನ್ನಡಿಗರ ಪರ ನಾವು ನಿಲ್ಲೋಣ. ನಮ್ಮ ಕನ್ನಡಿಗರನ್ನ ತುಳಿಯಕ್ಕೆ ನೋಡ್ತಾ ಇದ್ರೆ ನಿಜವಾಗ್ಲೂ ನೋಡೋದಕ್ಕೆ ಏನೋ ಒಂಥರ ಅನಿಸುತ್ತೆ. ಸೊ ಇದು ಈ ಥರ ಇರೋದು ಬೇಡ. ನಾವು ನಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ನಾವು ನಮ್ಮನ್ನು ಬೆಳೆಸ್ಕೊಂಡು ನಾವೆಲ್ಲರೂ ಬೆಳೆಯೋಣ. ಇಷ್ಟೇ. ಇದೇ ಮೈಂಡ್ ಸೆಟ್ ಇರಬೇಕು ಪ್ರತಿಯೊಬ್ಬರಿಗೂ. ನಾವು ಫಸ್ಟು ನಾವು ಬೆಳೆಯೋಣ, ನಮ್ಮವ್ರನ್ನ ಬೆಳೆಸ್ಕೊಳೋಣ, ನಾವು ಕೂಡ ಬೆಳ್ಕೊಳೋಣ. ಅಷ್ಟೇ ಅಲ್ವಾ? ಆಮೇಲೆ ನೋಡೋಣ ಗುರು. ಇವಾಗ ನಾವು ಇನ್ನೊಬ್ಬರನ್ನ ತುಳಿಯೋ ಥರ ನಾವು ಬೇಡ. ಏನೋ ನಿಮ್ಮದ್ರಲ್ಲಿ ಇದನ್ನು ಇರ್ಕೊಳ್ಳಿ. ಬಟ್ ನನ್ನ ಅನಿಸಿಕೆ ಇದು ನಿಮ್ಗೆ ಹೆಂಗೆ ಅನಿಸುತ್ತೋ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.